ರೀ ದೊಡ್ಡ ಮಂದಿ ಈ ಬ್ಯಾಸ್ಗಿ ಬಾಳ್ಕ ಅಂತಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಈ ಇರಿವಿ ಕೂಡಿಟ್ಕೊಂತಾವ ನೋಡ್ರಿ ತಮ್ಮ ಊಟನ ಬ್ಯಾಸ್ಗಿ ಒಳಗೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋತಾವು ಮಳೆಗಾಲಕ್ಕೆ ಯೂಸ್ ಆಗಲಿ ಅಂತ. ಹಂಗೆ ನಾವು ವರ್ಷಕ್ಕಾಗುವಷ್ಟು ಈ ಥರ ಸೋತಿ ಬೀಜ ಮತ್ತು ಶಾವ್ಗೆ ಎಲ್ಲ ಮಾಡಿರ್ತೀವಿ. ಈಗಿನ ಥರ ಪಾಸ್ತಾ ಗೀಸ್ತಾ ಏನೂ ಇರಲಿಲ್ಲ ರೀ. ಅವಾಗ ಆರೋಗ್ಯಕರವಾಗಿರ್ತಿತ್ತು. ಅದಕ್ಕೆ ಮಾಡೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾಡ್ತಾ ಮಾಡ್ತಾ ನೋಡ್ಕೊತ ಹೋಗೋಣ. ಇದಕ್ಕೆ ನೋಡ್ರಿ ಭಾಳ ಕಷ್ಟ ಬೀಳ್ಬೇಕಾಕೈತೆ. ಸ್ವಲ್ಪ ತೋದ ಗೋಧಿನ ಚೆಂದಾಗಿ ಒಣಗಿಸಿ ಅದನ್ನ ಗಿರ್ಣಿಗೆ ಹಾಕಿಸ್ಕೊಂಬಂದು ಅಂದ್ರೆ ಹಿಟ್ಟು ಮಾಡಿಸ್ಕೊಂಬಂದು ಅದನ್ನು ಚೆಂದಾಗಿ ಸಾನ್ಗಿ ಹಿಡಿದು ಆಮೇಲೆ ಕೇರಿ ಸಾನ್ಗಿ ಹಿಡಿದು ಬಂದಿರುತ್ತಲ್ರಿ ಮೇಲೆ ತೌಡು, ಅದ್ರಾಗೂ ಸ್ವಲ್ಪ ನುಚ್ಚು ಬಂದಿರುತ್ತೆ. ಆ ನುಚ್ಚನ್ನು ತಕ್ಕೊಂಡು ಈ ಥರ 3 ಥರ ರೆಡಿ ಆಕೈತ್ರಿ. ಒಂದು ಹಿಟ್ಟು, ಇನ್ನೊಂದು ಬಾಂಬೆ ರವೆ ಮತ್ತು ಚಿರೋಟಿ ರವೆ, 3 ಥರ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಅಳತೆ ಮಾಡಿ ಇಟ್ಕೊಳ್ಳೋಣ್ರಿ. 4 ಸೇರು ಗೋಧಿಗೆ ಇದು 3 ಸೇರು ಹಿಟ್ಟು ಬರ್ತೈತೆ ರೀ. 1 ಸೇರಿನಷ್ಟು ತೌಡಿಗೆ ಹೋಗ್ತೈತಿ, ಯಾಕಂದ್ರೆ ತೋಯಿಸಿರ್ತೇವಲ್ಲ ಹಿಟ್ಟನ್ನ, ಹಾಗಾಗಿ. ಆಮೇಲೆ ಮಾರನೇ ದಿವಸ ಬೆಳಗ್ಗಿನ ನಾದಿಡ್ಬೇಕು ರೀ ಹಿಟ್ಟನ್ನ ಚೆಂದಾಗಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಮೇಲೆ ಗೊಜ್ಜಿ ಹಂಗೆ ಇಡ್ಬೇಕು ರೀ. 1-2 ತಾಸು ನೆನೆಯಕ್ಕೆ ಬಿಟ್ಟು ಆಮೇಲೆ ಚೆಂದಾಗಿ ಮಿದ್ದಬೇಕು ರೀ ಕೈಯಿಂದ. ಚೆಂದಾಗಿ ಮಿದ್ದಿದ ಮೇಲೆ ಅವನ್ನ ಒಂದೊಂದಾಗಿ ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಸೋತಿ ಬೀಜ ಮಾಡಿ ಅದನ್ನ ಬಿಸಿಲಿಗೆ ಚೆಂದಾಗಿ ಒಣಗಿಸ್ಬೇಕು ರೀ. ಆಮೇಲೆ ಅದ್ರೊಳಗೆ ಉಪ್ಪಿಟ್ಟು ಮಾಡ್ಕೋಬೋದು, ಪಾಸ್ತಾ ಟೈಪ್ ನೀವು ಏನಾರ ಬೇರೆ ಇವಾಗಿನ ಸಾಸ್ ಗೀಸ್ ಎಲ್ಲ ಹಾಕಿ ಯೂಸ್ ಮಾಡ್ಕೋಬೋದು, ಪಾಯಸ ಮಾಡ್ಬೋದು, ಹುಗ್ಗಿ ಮಾಡ್ಬೋದು. ಸೋತಿ ಬೀಜದ ಹುಗ್ಗಿ ಮಸ್ತ್